ಮಂಡ್ಯದ ವಿಶ್ವೇಶ್ವರ ನಾಲೆಯಲ್ಲಿ ಸಾಲು ಸಾಲು ದುರಂತಗಳು ಆಗ್ತಾ ಇದೆ. ದುರಂತವಾದ ಸಂದರ್ಭದಲ್ಲಿ ಅರ್ಧಂಬರ್ಧ ಅಂದ್ರೆ ನಾಮಕಾವಸ್ಥೆಗೆ ಬ್ಯಾರಿಕೇಡ್ ಅನ್ನ ಅಳವಡಿಸುವಂತ ಕೆಲಸವನ್ನ ಇದುವರೆಗೂ ಕೂಡ ಜಿಲ್ಲಾಡಳಿತ ಮಾಡ್ಕೊಂಡು ಬಂದಿರುವಂಥದ್ದು. ಅದಕ್ಕೆ ಪ್ರಮುಖ ಉದಾಹರಣೆ ಅಂತಂದ್ರೆ ಹುಲಿಕೆರೆ ಹಾಗೆ ಶಿವಳ್ಳಿ ಮಾರ್ಗದ ರಸ್ತೆಯಲ್ಲಿರುವಂತಹ ಒಂದು ತಡೆಗೋಡುಗಳು ಅಂತ ಹೇಳ್ಬೋದು. ದೃಶ್ಯಗಳಲ್ಲಿ ನೋಡ್ಬೋದು. ಅಂದ್ರೆ ಈ ಒಂದು ತಿಬ್ಬನಹಳ್ಳಿ ಸಮೀಪ 2023 ಜುಲೈ 27ರಂದು ಒಂದು ಅಪಘಾತ ಆಗುತ್ತೆ. ಆ ಸಂದರ್ಭದಲ್ಲಿ ಇದೇ ವಿಸಿ ನಾಲೆಗೆ ಕಾರೊಂದು ಉರುಳಿ ಬಿದ್ದು ಅಲ್ಲಿ ಚಾಲಕ ಮೃತಪಡ್ತಾನೆ. ಆ ಒಂದು ಘಟನೆಯ ಬಳಿಕ ಅರ್ಧ ಕಿಲೋಮೀಟರ್ ಮಾತ್ರ ತಡೆಗೋಡೆಯನ್ನ ನಿರ್ಮಾಣ ಮಾಡಿರುವಂಥದ್ದು. ಆ ದೃಶ್ಯವನ್ನು ನೋಡ್ಬೋದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸುಮಾರು 4-5 ಕಿಲೋಮೀಟರ್ ಅಂತರ ಇರುವಂಥದ್ದು. ಅಂದ್ರೆ ಹುಲಿಕೆರೆಯಿಂದ ಶಿವಳ್ಳಿವರೆಗೆ. ಆದ್ರೆ ಕೇವಲ ಅರ್ಧ ಕಿಲೋಮೀಟರ್ ಮಾತ್ರ ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಇದು ಒಂದು ರೀತಿ ಡೇಂಜರ್ ರಸ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಬಹಳಷ್ಟು ತಿರುವನ್ನ ಪಡೆದಿದೆ. ಮತ್ತೊಂದು ಕಡೆ ನಾಲೆ ಬಹಳಷ್ಟು ಆಳವಾಗಿರುವಂಥದ್ದು. ಆ ದೃಶ್ಯವನ್ನು ಕೂಡ ನೋಡ್ಬೋದು. ಅಂದ್ರೆ ಸುಮಾರು 50ರಿಂದ 60 ಅಡಿ ಆಳ ಇದೆ. ಆ ಆಳ ಇದ್ರೂ ಕೂಡ ಇಲ್ಲಿ ರಕ್ಷಣೆ ಮಾಡುವಂಥದ್ದು ಬಹಳಷ್ಟು ಕಷ್ಟ ಆಗುವಂಥದ್ದು. ಏಕೆಂದ್ರೆ ಏನಾದ್ರೂ ಒಂದು ವಾಹನ ಬೀಳ್ತು ಅಂತಂದ್ರೆ ಅವರನ್ನ ರಕ್ಷಣೆ ಮಾಡೋದಿರ್ಲಿ, ನಾಲೆಗೆ ಇಳಿಯೋದಕ್ಕೂ ಕೂಡ ಆಗಲ್ಲ. ಆ ನಿಟ್ಟಿನಲ್ಲಿ ಇಂತಹ ಘಟನೆ ದುರಂತಗಳು ನಡೀತಾನೆ ಇರುವಂಥದ್ದು. ನೋಡಿ, ಇಲ್ಲಿ ಅರ್ಧ ಕಿಲೋಮೀಟರ್ನಷ್ಟು ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ದಾರೆ. ಆದ್ರೆ ಅಲ್ಲಿಂದ ಮುಂದಕ್ಕೆ ಇದು ಕೂಡ ಡೇಂಜರ್ ಸ್ಪಾಟ್. ಅಂದ್ರೆ ಈ ಬ್ಯಾರಿಕೇಡ್ ಅನ್ನ ಕೊನೆಗೊಳಿಸಿದ್ದಾರೆ. ಅದ್ರ ಮುಂದೆಯೂ ಕೂಡ ಬಹಳಷ್ಟು ತಿರುವು ಇರುವಂಥದ್ದು. ನಾಲೆಗೆ ಒಂದ್ ಸ್ವಲ್ಪ ವಾಹನ ಸವಾರರು ಯಾಮಾರಿದ್ರು ಕೂಡ ಅವರು ಪ್ರಾಣವನ್ನ ಕಳೆದುಕೊಳ್ಬೇಕಾದಂತ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಬಸ್ ಆಗಿರ್ಬೋದು, ವಾಹನಗಳು, ಶಾಲಾ ವಾಹನಗಳು, ಹೀಗೆ ಸಾಲು ಸಾಲು ವಾಹನಗಳು, ಸಾವಿರಾರು ವಾಹನಗಳು ನಿತ್ಯ ಸಂಚರಿಸ್ತವೆ. ಅವೆಲ್ಲವೂ ಕೂಡ ಏನು ವಾಹನ ಸವಾರರು ಎಚ್ಚರಿಕೆಯಿಂದಲೇ ಹೋಗ್ಬೇಕು. ಏನಾದ್ರೂ ಸ್ವಲ್ಪ ಯಾಮಾರಿದ್ರು ಇಡೀ ವಾಹನ ನಾಲೆಗೆ ಉರುಳು ಬಿಡುವಂತ ಪರಿಸ್ಥಿತಿ. ಈ ಟರ್ನಿಂಗ್ ನೋಡ್ತಾ ಇದ್ದೀರಾ, ನಾಲೆಯ ಪಕ್ಕದಲ್ಲೇ ಇದು ರಸ್ತೆ ಇರುವಂಥದ್ದು. ರಸ್ತೆ ಎತ್ತರವಾಗಿದೆ. ಬರೋಬ್ಬರಿ 50 ಕಿಲೋಮೀಟರ್ ಆಳದಲ್ಲಿ ನಾಲೆ ಇದೆ. ನೀರೇನಾದ್ರೂ ಬಂದ ಸಂದರ್ಭದಲ್ಲಿ ಬಿದ್ದರೆ ಅವರು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋಗ್ತಾರೆ. ಈ ರೀತಿಯ ಅಪಘಾತಗಳು ಕೂಡ ಆಗ್ತಾ ಇದ್ರು. ಜಿಲ್ಲಾಡಳಿತ ನಾಮಕಾವಸ್ಥೆಗೆ ಕೇವಲ ಅರ್ಧಂಬರ್ಧ ಕೆಲಸಗಳನ್ನ ಮಾಡಿಕೊಂಡು ಕಾಲಹರಣವನ್ನ ಮಾಡ್ತಾ ಇದೆಯಾ ಜಿಲ್ಲಾಡಳಿತ ಹಾಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಅರ್ಧಂಬರ್ಧ ಕೆಲಸವನ್ನು ಮಾಡಬೇಡಿ, ಸಂಪೂರ್ಣವಾಗಿ ಎಲ್ಲೆಲ್ಲಿ ಅಪಘಾತ ವಲಯಗಳಿವೆ ಅಲ್ಲೆಲ್ಲವೂ ಕೂಡ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಎಂಬುದು ಸಾರ್ವಜನಿಕರ ಒಂದು ಆಗ್ರಹ ಆಗಿರುವಂಥದ್ದು. ಇಲ್ಲಿ ಅರ್ಧ ಬರ್ಧಂ ಕೆಲಸ ಆಗಿದೆ. ಇಲ್ಲಿ ಬ್ಯಾರಿಕೇಡ್ ಅರ್ಧಕ್ಕೆ ನಿಲ್ಸ್ಬಿಟ್ಟಾರೆ ಕಾರ್ ಬಿದ್ದೋದಾಗ. 2023 ದರ್ಶನ್ ಅವ್ರು ಬಂದಿದ್ರು, ತಹಸೀಲ್ದಾರ್ ಬಂದಿದ್ರು, ಎಲ್ಲ ಮಾಡಿದ್ರು. ಹುಲಿಕೆರೆ ಗಂಟ ಮಾಡಬೇಕು ಅಂತ ಭರವಸೆನೂ ನೀವು ಕೊಟ್ಟಿದ್ದೀವಿ. ಆದ್ರೆ ಆಗಿಲ್ಲ. ಈ ತಡೆಗೋಡೆ ಅಂತಂದ್ರೆ ಬ್ಯಾರಿಕೇಡ್ ಹಾಕಿದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲ ಕಳ್ಳರುಗಳು ಬಿಚ್ಕೋಯ್ತಾರೆ. ಈ ಕಂಬಗಳು ನೆಟ್ಟರೆ ನಮ್ಮ ದರ ಕಟ್ಟಾಕೋರಕ್ಕೆ, ಎಮ್ಮೆ ಕಟ್ಟಾಕೋರಕ್ಕೆ ಮಾಡ್ಕೋತಾರೆ. ಈಗ ಏನು ಹೈವೇ ಮಾಡಾರೆ ಬೆಂಗಳೂರು ಟು ಮೈಸೂರು, ಅಂಥದ್ದೊಂದು ನಿರ್ಮಾಣ ಮಾಡ್ಬೇಕು. ಇಲ್ಲಿಗೆ ಒಂದು 4 ಅಡಿಗೆ ಏಕ ಕಂಬ ಮತ್ತು ಇದು ಥರ ಒಂಥರ ಕಾಂಕ್ರೀಟ್ ಥರ ಹಾಕಿ ಆ ಥರ ಮಾಡಿದ್ರೆ ಸಾತಿತ್ವಾಗಿ ಉಳ್ಕತ್ತದೆ. ಈ ಬ್ಯಾರಿಕೇಡ್ ಆಡಿದ್ರೆ ಇದು ಅನುಕೂಲ ಇಲ್ಲ. ಈ ಕಳ್ಳರುಗಳು ಬಿಚ್ಕೋಯ್ತಾರೆ. ಈ ಕಂಬ 4-5 ಕಿಲೋಮೀಟರ್ ಅದೇ, ಅರ್ಧ ಕಿಲೋಮೀಟರ್ ಮಾತ್ರ ಮಾಡಿರೋದು. ಇಲ್ಲಿ ನಾವು ಆಗ್ಲೇ ತಿಳಿಸಿದ್ದೀವಿ. ಯಾಕೆ ಬ್ಯಾರಿಕೇಡ್ ಹಾಕ್ತಾರೆ, ಬ್ಯಾರೆ ಬಿಚ್ಕೊಂಡೋಯ್ತಾರೆ. ಇಲ್ಲಿ ಕಂಬಗಳು ನೆಟ್ಕೋದ್ರೆ ನಮ್ಮ ಜನಗಳು ಎಮ್ಮೆ ಕಟ್ಟಾಕೋಕೆ ಬಿತ್ಕೋಯ್ತಾರೆ. ಇಲ್ಲ ಅಂತಂದ್ರೆ ಎಡೆಗಳಿಗೆ ವಾಡೆ ಕಟ್ಟಕ್ಕೆ ಬಿಚ್ಕೋಯ್ತಾರೆ. ನಾವು ತಹಸೀಲ್ದಾರರು ಎಲ್ಲ ಬಂದಿದ್ರು. 2023 ದರ್ಶನ್ ಅವ್ರು ಬಂದಿದ್ರು. ಏಕ ಮಾಡ್ತೀವಿ ಹುಲಿಕೆರೆ ಗಂಟೆ ಅಂತಂದ್ರು. ಈಗ ಅಲ್ಲಿ ನಮ್ಮ ವಿಸಿ ನಾಲೆ ಕ್ವಾರ್ಟರ್ಸ್ನಿಂದ ಈಗ ಜೈಪುರ್ಗೆ ಹೋಗೋ ಗಂಟೆ ಅರ್ಧಕ್ಕೆ ತಗೊಬಂದು ನಿಲ್ಸಾರೆ. ಇನ್ನೂ 2.5 ಕಿಲೋಮೀಟರ್ ಹಂಗೆ ಬಿದ್ದದೆ. ಇದಾಗಿರುವಂಥದ್ದು ಇವರು ಮಾಜಿ MLA ಇವ್ರಿಗೆ ಇವ್ರಿಗೆ ಯಾರಿಗಪ್ಪ ಅಂತಂದ್ರೆ ಪುಟ್ಟಣ್ಣವ್ರಿಗಾಗಿತ್ತು. ಇದು ಮಾಡಿರೋರು ಅಶೋಕರು, ಇಲ್ಲಿ ಪುಟ್ಟರಾಜಣ್ಣವ್ರು ಮಾಡಿರೋದು. ಇದು ಅರ್ಧ ಮಾಡ್ಬಿಟ್ಟು ಸಾಮಾನು ಮಿಕ್ತವೆಲ್ಲ ಹಿಂದಕ್ಕೆ ತಗೊಂಡೋಗ್ಬಿಟ್ಟು ನಾವು ಇದಕ್ಕೇನಪ್ಪ ಅಂತ ಪೂರ್ತಿ ಮಾಡಿದ್ರೆ ಇದು ಅನುಕೂಲ ಆಯ್ತಿನಿ, ತೊಂದರೆ ಆಯ್ತಿನಿಲ್ಲ, ಅಪಘಾತ ಆಯ್ತಿನಿಲ್ಲ. ಏನೋ ಒಂದು ಏಟಾಗೋದು, ಸಣ್ಣ ಪುಟ್ಟ ಏಟಾಗೋದು ಆಗೋದು. ಆದ್ರೆ ಈಗೇನಪ್ಪ ಅಂತಂದ್ರೆ ಈ ಪ್ಯಾಡಿ ಪೇರ್ ಹಾಕುದಂತ ನನ್ಗೆ ಅನುಕೂಲ ಇಲ್ಲ. ಯಾಕೆ ನಾನು ಬಗ್ಗೆ ಹೇಳ್ಬೇಕಾಗಿರೋದು ತಡೆಗೋಡೆನೇ ಹಾಕ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ತಡೆಗೋಡೆ ಇದು ಹಾಕಿದ್ರೆ ಪ್ಯಾಡಿ ಚೇರ ಬಿಚ್ಕೋಯ್ತಾರೆ ಕಳ್ಳರು. ಯಾಕಳು ಎಂಡ ಕುಡಿಕೆ ಈಗ ಕಲ್ಗಳು ನೆಟ್ಟಿದ್ರೆ ನಮ್ಮ ಜನಗಳು ಎಮ್ಮೆ ದನ ಕಟ್ಟಾಕು ಬಿಚ್ಕೋಯ್ತಾರೆ. ಇದಕ್ಕೆ ತಡೆಗೋಡೆನೇ ಹಾಕ್ಬೇಕು ಸಹ. ಈ ರೋಡ ಇನ್ನು ಮಾಡಬೇಕು, ಜಾಗದೆ ಇನ್ನೂ ವಿಸ್ತರಣೆ ಮಾಡಬೇಕು, ಲೈಟ್ ಕಂಬ ಚೇಂಜ್ ಮಾಡಬೇಕು ಅಂತ ರೋಡ್ ಸಮಯದಲ್ಲಿ ಬಂದಿದ್ರು. ಆಗೇನು ಮಾಡಿದ್ರು, ಎಲ್ಲ ದುಡ್ಡು ಖರ್ಚಾಯ್ತಿದೆ ಅಂತ ಬಂದಿದ್ದು ಯಾರೋ ಒಬ್ರು ಮಂಡ್ಯದವ್ರು ಬಂದಿದ್ದು ತಿರ್ಗೇನೋ ತಗರಾಲ್ ಮಾಡ್ರು ಕಣಪ್ಪ ಅಂದ್ಬಿಟ್ಟು ಹೊಂಟೋದ್ರು ಹಿಂದಕ್ಕೆ. ತಡೆಗೋಡೆ JK ಬಸವೇಗೌಡ ಅಂದ್ಬಿಟ್ಟು ಜೈಪುರ. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.